ಇನ್ನು ಮೃತ ರೈತನ ಕುಟುಂಬಸ್ಥರಿಗೆ ಮಾಜಿ ಸಚಿವ ರಾಜುಗೌಡ ಸಾಂತ್ವನವನ್ನ ಹೇಳಿದ್ದಾರೆ. ಚಟ್ನಳ್ಳಿ ಗ್ರಾಮದ ಆತ್ಮಹತ್ಯೆ ಮಾಡಿಕೊಂಡ ಮಲ್ಲಿಕಾರ್ಜುನ್ ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಿದ್ದಾರೆ ರಾಜುಗೌಡ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಟ್ನಳ್ಳಿ ಗ್ರಾಮ ಆತ್ಮಹತ್ಯೆ ಮಾಡಿಕೊಂಡ ರೈತನ ಕುಟುಂಬಸ್ಥರಿಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡಿದ್ದಾರೆ ಮಾಜಿ ಸಚಿವ ರಾಜುಗೌಡ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ರೈತರ ಆತ್ಮಹತ್ಯೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಮಳೆ ಇಲ್ಲದೆ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ. ರಾಜ್ಯದಲ್ಲಿ ಬರಗಾಲ ಆವರಿಸಿದ್ರು ಕೂಡ ಸರ್ಕಾರ ರೈತರ ಬಗ್ಗೆ ಕಾಳಜಿ ತೋರ್ತಾ ಇಲ್ಲ. ಸಿಎಂ ಡಿಕೆಶಿ ಅವರು ಸರ್ಕಾರ ಪೂರ್ಣ ಪ್ರಮಾಣದ ಸರ್ಕಾರವಿಲ್ಲ, ಸಚಿವ ಸಂಪುಟ ರಚನೆ ಪೂರ್ಣ ಆಗಿಲ್ಲ, ಕೃಷಿ ಸಚಿವರಿಲ್ಲ, ಸಂಪುಟದಲ್ಲಿ ಸೇರಲು ಶಾಸಕರು ಕ್ಷೇತ್ರವನ್ನ ಮರ್ತಿದ್ದಾರೆ. ಕ್ಷೇತ್ರದ ಶಾಸಕರು ನಿಮ್ಮ ಕ್ಷೇತ್ರದ ರೈತರ ಸಮಸ್ಯೆನ ಆಲಿಸಬೇಕು. ಸರ್ಕಾರ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಸ್ಥರಿಗೆ ಪರಿಹಾರವನ್ನ ಕೊಡಬೇಕು. ಸರ್ಕಾರ ಕೊಡದಿದ್ರೆ ಬಿಜೆಪಿ ಪಕ್ಷದಿಂದ ಹೋರಾಟವನ್ನ ಮಾಡಲಾಗುತ್ತೆ. ರೈತರ ಸಾಲವನ್ನ ಮಾಡಿ ರೈತರ ಜೀವವನ್ನ ಉಳಿಸಬೇಕು ಸರ್ಕಾರ ಅಂತ ಹೇಳಿದ್ದಾರೆ. ಇನ್ನು ಗೋಶಾಲೆಗಳನ್ನ ಆರಂಭ ಮಾಡುವಂತೆ ರಾಜುಗೌಡ ಅವರು ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಇಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ರೈತರು FIR ಮಾಡಿಸಿದ್ದಾರೆ. ಇನ್ನೊಂದು ಫ್ಯಾಮಿಲಿ ಇಲ್ಲ ಬೇಡ ಅಂತೇಳಿ FIR ಮಾಡಿಸಿಲ್ಲ. ಯಾಕೆ ಅಂದರೆ ಒಂದೇ ವಾರದಲ್ಲಿ ಒಂದೇ ಗ್ರಾಮದಲ್ಲಿ ಇಬ್ಬರು ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಬೇಕಾಗ್ತದೆ. ಬರಗಾಲ ಬಿದ್ದಿದೆ, 1.5 ತಿಂಗಳಾಯ್ತು ಮಳೆ ಇರಲಾರ್ದೆ. ಏನೋ ಒಂದು 25% ಬಿತ್ತಿದ್ರು, ಅವನು ಬೆಳೆ ಹಾಳಾಗಿದೆ. ಆದರೂ ಇದುವರೆಗೂ ಯಾರು ಸರ್ಕಾರದವರು ಈ ಕಡೆ ತಿರುಗಿ ನೋಡೋಂಥ ಕೆಲಸ ಮಾಡ್ತಿಲ್ಲ. ಯಾಕಂದರೆ ಪೂರ್ಣ ಪ್ರಮಾಣದ ಗೌರ್ಮೆಂಟೇ ಇಲ್ಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಕೆಲವೇ ಜನ ಸಚಿವರಾಗಿದ್ದಾರೆ. ಸಚಿವರು ಸಂಪುಟ ಪೂರ್ಣ ಆಗಿಲ್ಲ ಮತ್ತು ಕೃಷಿ ಸಚಿವರೂ ಯಾರೂ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಕಾಂಗ್ರೆಸ್ ಶಾಸಕರು ಸರ್ಕಾರ ಅಧಿಕಾರದಾಗಿರೋರು ಏನು ಮಾಡ್ತಿದ್ದಾರೆ ಅಂತಂದರೆ, ಯಾವಾಗ ನಾವು ಮಂತ್ರಿ ಆಗಿದ್ದೀವಪ್ಪ ಅಂತ ಓಡಾಡ್ತಿದ್ದಾರೆ ಹೊರತಾಗಿ ಕ್ಷೇತ್ರವನ್ನು ಮರೆತು ಬಿಟ್ಟಿದ್ದಾರೆ. ಹಾಗಾಗಿ ಯಾವ ಬರಗಾಲಕ್ಕೆ ಸಂಬಂಧಪಟ್ಟಂಥ ಯಾವ ಇಶ್ಯೂ ಬಗ್ಗೆನೂ ಏನೂ ಸೀರಿಯಸ್ ಡಿಸಿಷನ್ ಆಗ್ತಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಈಗರ ನಾನು ಇಲ್ಲಿರುವಂಥ ಶಾಸಕರುಗಳಿಗೆ ಮನವಿ ಮಾಡಿಕೊಳ್ಳೋದು, ಫಸ್ಟ್ ನಿಮ್ಮ ಕ್ಷೇತ್ರದ ಜನರನ್ನು ನೋಡಿರಿ. ಅದು ಬಿಟ್ಟು ನೀವು ಇಲ್ಲಿ ಬಿಟ್ಟು ಬರೀ ಬೆಂಗಳೂರಾಗ ಕುಂದ್ರೋದ್ರಿಂದ ಸರ್ಕಾರದ ಮೇಲೆ ಒತ್ತಡ ಹೇರಲಿಲ್ಲ ಅಂತಂದರೆ ಏನೂ ಆಗಂಗಿಲ್ಲ. ದಯವಿಟ್ಟು ಇಲ್ಲಿರುವಂಥ ರೈತರಿಗೆ ಒಂದು ಭರವಸೆಯಾಗಿ ನಿಂದಿರಬೇಕಾಗ್ತದೆ ಹೊರತಾಗಿ ರೈತರ ಪಾಲಿಗೆ ನೀವೇ ಮುಳ್ಳಾಗಂಥ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಲಿ. ಯಾರ್ಯಾರು ಇಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ತಕ್ಷಣ ಅವ್ರಿಗೆ ಪರಿಹಾರ ಕೊಡೋಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಹೋದಂಥ ಪಕ್ಷದಲ್ಲಿ ನಾವು BJP ಅವರೆಲ್ಲರೂ ಸೇರಿ ಸರ್ಕಾರ ವಿರುದ್ಧ ಉಗ್ರವಾದಂಥ ಪ್ರತಿಭಟನೆ